ಸೌಜನ್ಯ ಹತ್ಯೆ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ಬುರುಡೆ ಕೇಸ್ಗೆ ಸ್ನೇಹಮಯಿ ಕೃಷ್ಣ ಬಹಳ ಬಲವಾಗಿ ಎಂಟ್ರಿ ಆಗ್ತಾ ಇದ್ದಾರೆ. ಅತ್ಯಾಚಾರವೆಸಗಿ ಸೌಜನ್ಯಳನ್ನ ಅತ್ಯಾಚಾರವೆಸಗಿ ಕೊಲೆ ಮಾಡಿದ್ದೇ ವಿಠಲಗೌಡ, ಆಕೆಯ ಮಾವ ವಿಠಲಗೌಡ ಅಂತ ಸ್ನೇಹಮಯಿ ಕೃಷ್ಣ ಅತ್ಯಂತ ಪ್ರಬಲವಾಗಿ ಹೇಳ್ತಾ ಇದ್ದಾರೆ. ಸೌಜನ್ಯ ಕೇಸನ್ನ ಮರು ತನಿಖೆ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಸ್ನೇಹಮಯಿ ಕೃಷ್ಣ. ವಿಠಲಗೌಡನೇ ಕೊಲೆಗಾರ ಅನ್ನೋದಕ್ಕೆ ಸಾಕ್ಷಿ ಕೊಟ್ಟಿದ್ದೀನಿ, ಪೂರಕ ಸಾಕ್ಷಿಯೊಂದಿಗೆ ಸಿಬಿಐಗೆ ಸ್ನೇಹಮಯಿ ಕೃಷ್ಣ ಪತ್ರ ಬರೆದಿದ್ದಾರೆ. ವೀಕ್ಷಕರೇ, ನಿಮಗೆ ನೆನಪಿರಬಹುದು, ಮೂಡಾ ಕೇಸ್ನ ಎಳೆ ಎಳೆಯಾಗಿ ಸಾಕ್ಷ್ಯಗಳನ್ನ ಬಿಚ್ಚಿಟ್ಟಿರ್ತಕ್ಕಂಥ ವ್ಯಕ್ತಿ ಸ್ನೇಹಮಯಿ ಕೃಷ್ಣ, ಆರ್ಟಿಐ ಆಕ್ಟಿವಿಸ್ಟ್ ಸ್ನೇಹಮಯಿ ಕೃಷ್ಣ. ಈಗ ಸೌಜನ್ಯ ಕೇಸ್ನಲ್ಲಿ ಸೌಜನ್ಯ ಅತ್ಯಾಚಾರ ಕೊಲೆ ಮಾಡಿರ್ತಕ್ಕಂಥದ್ದೇ ವಿಠಲಗೌಡ ಅಂತ ಸ್ನೇಹಮಯಿ ಕೃಷ್ಣ ಹೇಳ್ತಾ ಇದ್ದಾರೆ. ಸರ್, ನನಗೆ ಲಭ್ಯ ಆಗಿರೋ ಸಾಕ್ಷ್ಯಾಧಾರಗಳ ಪ್ರಕಾರ ಸೌಜನ್ಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿ ಕೊಲೆ ಮಾಡಿರುವಂತದ್ದು ವಿಠಲಗೌಡ ಅಂತ ಸ್ಪಷ್ಟವಾಗಿ ಮೇಲಿಟ್ಟು ಕಂಡು ಬರ್ತದೆ. ಸೊ ಈ ಹಿನ್ನೆಲೆಯಲ್ಲಿ ನಾನು ಈಗಾಗಲೇ 8/9/2025 ದಕ್ಷಿಣ ಕನ್ನಡ ಜಿಲ್ಲೆ ಪೊಲೀಸ್ ಅಧೀಕ್ಷರಿಗೆ ಒಂದು ದೂರು ಅರ್ಜಿಯನ್ನು ಕೊಟ್ಟಿದೆ. ಆ ಒಂದು ದೂರು ಅರ್ಜಿಯ ಬಗ್ಗೆ ವಿಚಾರಣೆ ಮಾಡೋದಕ್ಕೆ ಅವರು ಧರ್ಮಸ್ಥಳ ಉಪ ಪೊಲೀಸ್ ನಿರೀಕ್ಷಕರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಆ ಧರ್ಮಸ್ಥಳದ ಉಪ ಪೊಲೀಸ್ ನಿರೀಕ್ಷಕರು ನನಗೆ ಒಂದು ಹಿಂಬಾರವನ್ನು ಕಳಿಸಿ, ಈಗಾಗಲೇ ಈ ಪ್ರಕರಣದಲ್ಲಿ ಒಂದು ತೀರ್ಪು ಬಂದಿರೋದ್ರಿಂದ ನೀವು ನೇರವಾಗಿ ಕೋರ್ಟ್ಗೆ ಹೋಗಿ ಅಂತೇಳಿ ಒಂದು ಹಿಂಬಾರ ಕೊಟ್ಟಿದ್ದಾರೆ. ಆದ್ರೆ ನಾನು ದೂರದಾರರ ಕೋರ್ಟ್ಗೆ ಹೋಗಬೇಕು ಅಂತ ಇಲ್ಲದ ನಿಯಮ ಇಲ್ಲ. ತನಿಖಾ ಅಧಿಕಾರಿಗಳು, ತನಿಖಾ ಸಂಸ್ಥೆಗಳು ತಮಗೆ ಕೊಟ್ಟಂತ ದೂರನ ಆಧರಿಸಿ ಮಾನ್ಯ ನ್ಯಾಯಾಲಯದ ಅವಶ್ಯಕತೆ ಬಿದ್ದಾಗ ಮಾನ್ಯ ನ್ಯಾಯಾಲಯದ ಅನುಮತಿ ಪಡ್ಕೊಂಡು ಒಂದು ತನಿಖೆ ನಡೆಸಿ ಆ ಒಂದು ಅಪರಾಧ ಕೃತ್ಯ ಮಾಡಿರೋರಿಗೆ ಶಿಕ್ಷೆ ಕೊಡಿಸುವುದು ಅವರ ಆದ್ಯ ಕರ್ತವ್ಯ. ಹೀಗಾಗಿ ಈ ಸೌಜನ್ಯ ಪ್ರಕರಣದಲ್ಲಿ ಸಿಬಿಐನವರು ಈಗಾಗಲೇ ತನಿಖೆ ನಡೆಸಿ ಅವರು ಕೂಡ ವರದಿ ಸಲ್ಲಿಸಿದ್ರಿಂದ ಕೊನೆಯದಾಗಿ ಅವ್ರಿಗೊಂದು ಮನವಿ ಪತ್ರವನ್ನು ಕಳಿಸಿದ್ದೀನಿ. ಈ ತರ ನನಗೆ ದಕ್ಷಿಣ ಕನ್ನಡ ಪೊಲೀಸರು ಇದರ ಹಿಂಬಾರ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಈ ನನ್ನ ಒಂದು ದೂರರ್ಜಿಯ ಅಂಶಗಳನ್ನ ಪರಿಗಣಿಸಿ ಮಾನ್ಯ ನ್ಯಾಯಾಲಯದ ಅನುಮತಿ ಪಡೆದು ಮರು ತನಿಖೆ ನಡೆಸಿ ಸೌಜನ್ಯಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿ ಕೊಲೆ ಮಾಡಿರುವಂತಹ ವಿಠಲಗೌಡ ಮತ್ತು ಆತನಿಗೆ ಸಹಕರಿಸುವಂತಹ ಇತರ ವಿರುದ್ಧ ಕ್ರಮ ಅಂತೇಳಿ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀನಿ. ಸರ್, ನನಗೆ ಲಭ್ಯ ಆಗಿರೋ ಸಾಕ್ಷ್ಯಾಧಾರಗಳ ಪ್ರಕಾರ ಸೌಜನ್ಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿ ಕೊಲೆ ಮಾಡಿರುವಂತದ್ದು ವಿಠಲಗೌಡ ಅಂತ ಸ್ಪಷ್ಟವಾಗಿ ಮೇಲಿಟ್ಟು ಕಂಡು ಬರ್ತದೆ. ಸೊ ಈ ಹಿನ್ನೆಲೆ ಸೌಜನ್ಯ ಹತ್ಯೆ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ಬುರುಡೆ ಕೇಸ್ಗೆ ಸ್ನೇಹಮಯಿ ಕೃಷ್ಣ ಬಹಳ ಬಲವಾಗಿ ಎಂಟ್ರಿ ಆಗ್ತಾ ಇದ್ದಾರೆ. ಅತ್ಯಾಚಾರವೆಸಗಿ ಸೌಜನ್ಯಳನ್ನ ಅತ್ಯಾಚಾರವೆಸಗಿ ಕೊಲೆ ಮಾಡಿದ್ದೇ ವಿಠಲಗೌಡ, ಆಕೆಯ ಮಾವ ವಿಠಲಗೌಡ ಅಂತ ಸ್ನೇಹಮಯಿ ಕೃಷ್ಣ ಅತ್ಯಂತ ಪ್ರಬಲವಾಗಿ ಹೇಳ್ತಾ ಇದ್ದಾರೆ. ಸೌಜನ್ಯ ಕೇಸನ್ನ ಮರು ತನಿಖೆ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಸ್ನೇಹಮಯಿ ಕೃಷ್ಣ. ವಿಠಲಗೌಡನೇ ಕೊಲೆಗಾರ ಅನ್ನೋದಕ್ಕೆ ಸಾಕ್ಷಿ ಕೊಟ್ಟಿದ್ದೀನಿ, ಪೂರಕ ಸಾಕ್ಷಿಯೊಂದಿಗೆ ಸಿಬಿಐಗೆ ಸ್ನೇಹಮಯಿ ಕೃಷ್ಣ ಪತ್ರ ಬರೆದಿದ್ದಾರೆ. ವೀಕ್ಷಕರೇ, ನಿಮಗೆ ನೆನಪಿರಬಹುದು, ಮೂಡಾ ಕೇಸ್ನ ಎಳೆ ಎಳೆಯಾಗಿ ಸಾಕ್ಷ್ಯಗಳನ್ನ ಬಿಚ್ಚಿಟ್ಟಿರ್ತಕ್ಕಂಥ ವ್ಯಕ್ತಿ ಸ್ನೇಹಮಯಿ ಕೃಷ್ಣ, ಆರ್ಟಿಐ ಆಕ್ಟಿವಿಸ್ಟ್ ಸ್ನೇಹಮಯಿ ಕೃಷ್ಣ. ಈಗ ಸೌಜನ್ಯ ಕೇಸ್ನಲ್ಲಿ ಸೌಜನ್ಯ ಅತ್ಯಾಚಾರ ಕೊಲೆ ಮಾಡಿರ್ತಕ್ಕಂಥದ್ದೇ ವಿಠಲಗೌಡ ಅಂತ ಸ್ನೇಹಮಯಿ ಕೃಷ್ಣ ಹೇಳ್ತಾ ಇದ್ದಾರೆ. ಸರ್, ನನಗೆ ಲಭ್ಯ ಆಗಿರೋ ಸಾಕ್ಷ್ಯಾಧಾರಗಳ ಪ್ರಕಾರ ಸೌಜನ್ಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿ ಕೊಲೆ ಮಾಡಿರುವಂತದ್ದು ವಿಠಲಗೌಡ ಅಂತ ಸ್ಪಷ್ಟವಾಗಿ ಮೇಲಿಟ್ಟು ಕಂಡು ಬರ್ತದೆ. ಸೊ ಈ ಹಿನ್ನೆಲೆಯಲ್ಲಿ ನಾನು ಈಗಾಗಲೇ 8/9/2025 ದಕ್ಷಿಣ ಕನ್ನಡ ಜಿಲ್ಲೆ ಪೊಲೀಸ್ ಅಧೀಕ್ಷರಿಗೆ ಒಂದು ದೂರು ಅರ್ಜಿಯನ್ನು ಕೊಟ್ಟಿದೆ. ಆ ಒಂದು ದೂರು ಅರ್ಜಿಯ ಬಗ್ಗೆ ವಿಚಾರಣೆ ಮಾಡೋದಕ್ಕೆ ಅವರು ಧರ್ಮಸ್ಥಳ ಉಪ ಪೊಲೀಸ್ ನಿರೀಕ್ಷಕರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಆ ಧರ್ಮಸ್ಥಳದ ಉಪ ಪೊಲೀಸ್ ನಿರೀಕ್ಷಕರು ನನಗೆ ಒಂದು ಹಿಂಬಾರವನ್ನು ಕಳಿಸಿ, ಈಗಾಗಲೇ ಈ ಪ್ರಕರಣದಲ್ಲಿ ಒಂದು ತೀರ್ಪು ಬಂದಿರೋದ್ರಿಂದ ನೀವು ನೇರವಾಗಿ ಕೋರ್ಟ್ಗೆ ಹೋಗಿ ಅಂತೇಳಿ ಒಂದು ಹಿಂಬಾರ ಕೊಟ್ಟಿದ್ದಾರೆ. ಆದ್ರೆ ನಾನು ದೂರದಾರರ ಕೋರ್ಟ್ಗೆ ಹೋಗಬೇಕು ಅಂತ ಇಲ್ಲದ ನಿಯಮ ಇಲ್ಲ. ತನಿಖಾ ಅಧಿಕಾರಿಗಳು, ತನಿಖಾ ಸಂಸ್ಥೆಗಳು ತಮಗೆ ಕೊಟ್ಟಂತ ದೂರನ ಆಧರಿಸಿ ಮಾನ್ಯ ನ್ಯಾಯಾಲಯದ ಅವಶ್ಯಕತೆ ಬಿದ್ದಾಗ ಮಾನ್ಯ ನ್ಯಾಯಾಲಯದ ಅನುಮತಿ ಪಡ್ಕೊಂಡು ಒಂದು ತನಿಖೆ ನಡೆಸಿ ಒಂದು ಅಪರಾಧ ಕೃತ್ಯ ಮಾಡಿರೋರಿಗೆ ಶಿಕ್ಷೆ ಕೊಡಿಸುವುದು ಅವರ ಆದ್ಯ ಕರ್ತವ್ಯ. ಹೀಗಾಗಿ ಈ ಸೌಜನ್ಯ ಪ್ರಕರಣದಲ್ಲಿ ಸಿಬಿಐನವರು ಈಗಾಗಲೇ ತನಿಖೆ ನಡೆಸಿ ಅವರು ಕೂಡ ವರದಿ ಸಲ್ಲಿಸಿದ್ರಿಂದ ಕೊನೆಯದಾಗಿ ಅವ್ರಿಗೊಂದು ಮನವಿ ಪತ್ರವನ್ನು ಕಳಿಸಿದ್ದೀನಿ. ಈ ತರ ನನಗೆ ದಕ್ಷಿಣ ಕನ್ನಡ ಪೊಲೀಸರು ಇದರ ಹಿಂಬಾರ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಈ ನನ್ನ ಒಂದು ದೂರರ್ಜಿಯ ಅಂಶಗಳನ್ನ ಪರಿಗಣಿಸಿ ಮಾನ್ಯ ನ್ಯಾಯಾಲಯದ ಅನುಮತಿ ಪಡೆದು ಮರು ತನಿಖೆ ನಡೆಸಿ ಸೌಜನ್ಯಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿ ಕೊಲೆ ಮಾಡಿರುವಂತಹ ವಿಠಲಗೌಡ ಮತ್ತು ಆತನಿಗೆ ಸಹಕರಿಸುವಂತಹ ಇತರ ವಿರುದ್ಧ ಕ್ರಮ ಅಂತೇಳಿ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀನಿ. ಸರ್, ನನಗೆ ಲಭ್ಯ ಆಗಿರೋ ಸಾಕ್ಷ್ಯಾಧಾರಗಳ ಪ್ರಕಾರ ಸೌಜನ್ಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿ ಕೊಲೆ ಮಾಡಿರುವಂತದ್ದು ವಿಠಲಗೌಡ ಅಂತ ಸ್ಪಷ್ಟವಾಗಿ ಮೇಲಿಟ್ಟು ಕಂಡು ಬರ್ತದೆ. ಸೊ ಈ ಹಿನ್ನೆಲೆ ಸೌಜನ್ಯ ಹತ್ಯೆ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ಬುರುಡೆ ಕೇಸ್ಗೆ ಸ್ನೇಹಮಯಿ ಕೃಷ್ಣ ಬಹಳ ಬಲವಾಗಿ ಎಂಟ್ರಿ ಆಗ್ತಾ ಇದ್ದಾರೆ. ಅತ್ಯಾಚಾರವೆಸಗಿ ಸೌಜನ್ಯಳನ್ನ ಅತ್ಯಾಚಾರವೆಸಗಿ ಕೊಲೆ ಮಾಡಿದ್ದೇ ವಿಠಲಗೌಡ, ಆಕೆಯ ಮಾವ ವಿಠಲಗೌಡ ಅಂತ ಸ್ನೇಹಮಯಿ ಕೃಷ್ಣ ಅತ್ಯಂತ ಪ್ರಬಲವಾಗಿ ಹೇಳ್ತಾ ಇದ್ದಾರೆ.
ಸೌಜನ್ಯ ಕೇಸನ್ನ ಮರು ತನಿಖೆ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಸ್ನೇಹಮಯಿ ಕೃಷ್ಣ. ವಿಠಲಗೌಡನೇ ಕೊಲೆಗಾರ ಅನ್ನೋದಕ್ಕೆ ಸಾಕ್ಷಿ ಕೊಟ್ಟಿದ್ದೀನಿ, ಪೂರಕ ಸಾಕ್ಷಿಯೊಂದಿಗೆ ಸಿಬಿಐಗೆ ಸ್ನೇಹಮಯಿ ಕೃಷ್ಣ ಪತ್ರ ಬರೆದಿದ್ದಾರೆ. ವೀಕ್ಷಕರೇ, ನಿಮಗೆ ನೆನಪಿರಬಹುದು, ಮೂಡಾ ಕೇಸ್ನ ಎಳೆ ಎಳೆಯಾಗಿ ಸಾಕ್ಷ್ಯಗಳನ್ನ ಬಿಚ್ಚಿಟ್ಟಿರ್ತಕ್ಕಂಥ ವ್ಯಕ್ತಿ ಸ್ನೇಹಮಯಿ ಕೃಷ್ಣ, ಆರ್ಟಿಐ ಆಕ್ಟಿವಿಸ್ಟ್ ಸ್ನೇಹಮಯಿ ಕೃಷ್ಣ. ಈಗ ಸೌಜನ್ಯ ಕೇಸ್ನಲ್ಲಿ ಸೌಜನ್ಯ ಅತ್ಯಾಚಾರ ಕೊಲೆ ಮಾಡಿರ್ತಕ್ಕಂಥದ್ದೇ ವಿಠಲಗೌಡ ಅಂತ ಸ್ನೇಹಮಯಿ ಕೃಷ್ಣ ಹೇಳ್ತಾ ಇದ್ದಾರೆ. ಸರ್, ನನಗೆ ಲಭ್ಯ ಆಗಿರೋ ಸಾಕ್ಷ್ಯಾಧಾರಗಳ ಪ್ರಕಾರ ಸೌಜನ್ಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿ ಕೊಲೆ ಮಾಡಿರುವಂತದ್ದು ವಿಠಲಗೌಡ ಅಂತ ಸ್ಪಷ್ಟವಾಗಿ ಮೇಲಿಟ್ಕೊಂಡು ಬರ್ತದೆ. ಸೊ ಈ ಹಿನ್ನೆಲೆಯಲ್ಲಿ ನಾನು ಈಗಾಗಲೇ 8/9/2025 ದಕ್ಷಿಣ ಕನ್ನಡ ಜಿಲ್ಲೆ ಪೊಲೀಸ್ ಅಧೀಕ್ಷರಿಗೆ ಒಂದು ದೂರ ಅರ್ಜಿಯನ್ನು ಕೊಟ್ಟಿದೆ. ಆ ಒಂದು ದೂರ ಅರ್ಜಿಯ ಬಗ್ಗೆ ವಿಚಾರಣೆ ಮಾಡೋದಕ್ಕೆ ಅವರು ಧರ್ಮಸ್ಥಳ ಉಪ ಪೊಲೀಸ್ ನಿರೀಕ್ಷಕರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಆ ಧರ್ಮಸ್ಥಳದ ಉಪ ಪೊಲೀಸ್ ನಿರೀಕ್ಷಕರು ನನಗೆ ಒಂದು ಹಿಂಬಾರವನ್ನು ಕಳಿಸಿ, ಈಗಾಗಲೇ ಈ ಪ್ರಕರಣದಲ್ಲಿ ಒಂದು ತೀರ್ಪು ಬಂದಿರೋದ್ರಿಂದ ನೀವು ನೇರವಾಗಿ ಕೋರ್ಟ್ಗೆ ಹೋಗಿ ಅಂತೇಳಿ ಒಂದು ಹಿಂಬಾರ ಕೊಟ್ಟಿದ್ದಾರೆ. ಆದ್ರೆ ನಾನು ದೂರದಾರರ ಕೋರ್ಟ್ಗೆ ಹೋಗಬೇಕು ಅಂತ ಇಲ್ಲದ ನಿಯಮ ಇಲ್ಲ. ತನಿಖಾ ಅಧಿಕಾರಿಗಳು, ತನಿಖಾ ಸಂಸ್ಥೆಗಳು ತಮಗೆ ಕೊಟ್ಟಂತ ದೂರನ ಆಧರಿಸಿ ಮಾನ್ಯ ನ್ಯಾಯಾಲಯದ ಅವಶ್ಯಕತೆ ಬಿದ್ದಾಗ ಮಾನ್ಯ ನ್ಯಾಯಾಲಯ ಅನುಮತಿ ಪಡ್ಕೊಂಡು ಒಂದು ತನಿಖೆ ನಡೆಸಿ ಆ ಒಂದು ಅಪರಾಧ ಕೃತ್ಯ ಮಾಡಿರೋರಿಗೆ ಶಿಕ್ಷೆ ಕೊಡಿಸುವುದು ಅವರ ಆದ್ಯ ಕರ್ತವ್ಯ. ಹೀಗಾಗಿ ಈ ಸೌಜನ್ಯ ಪ್ರಕರಣದಲ್ಲಿ ಸಿಬಿಐನವರು ಈಗಾಗಲೇ ತನಿಖೆ ನಡೆಸಿ ಅವರು ಕೂಡ ವರದಿ ಸಲ್ಲಿಸಿದ್ರಿಂದ ಕೊನೆಯದಾಗಿ ಅವ್ರಿಗೊಂದು ಮನವಿ ಪತ್ರವನ್ನು ಕಳಿಸಿದ್ದೀನಿ. ಈ ತರ ನನಗೆ ದಕ್ಷಿಣ ಕನ್ನಡ ಪೊಲೀಸರು ಇದರ ಹಿಂಬಾರ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಈ ನನ್ನ ಒಂದು ದೂರಜಿಯ ಅಂಶಗಳನ್ನ ಪರಿಗಣಿಸಿ ಮಾನ್ಯ ನ್ಯಾಯಾಲಯದ ಅನುಮತಿ ಪಡೆದು ಮರು ತನಿಖೆ ನಡೆಸಿ ಸೌಜನ್ಯಗಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿ ಕೊಲೆ ಮಾಡಿರುವಂತಹ ವಿಠಲಗೌಡ ಮತ್ತು ಆತನಿಗೆ ಸಹಕರಿಸುವಂತಹ ಇತರ ವಿರುದ್ಧ ಕ್ರಮ ತಗೊಳ್ಳಿ ಅಂತೇಳಿ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀನಿ. ಸರ್, ನನಗೆ ಲಭ್ಯ ಆಗಿರೋ ಸಾಕ್ಷ್ಯಾಧಾರಗಳ ಪ್ರಕಾರ ಸೌಜನ್ಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿ ಕೊಲೆ ಮಾಡಿರುವಂತದ್ದು ವಿಠಲಗೌಡ ಅಂತ ಸ್ಪಷ್ಟವಾಗಿ ಮೇಲಿಟ್ಕೊಂಡು ಬರ್ತದೆ. ಸೊ ಈ ಹಿನ್ನೆಲೆ ಸೌಜನ್ಯ ಹತ್ಯೆ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ಬುರ್ಡೆ ಕೇಸ್ಗೆ ಸ್ನೇಹಮಯಿ ಕೃಷ್ಣ ಬಹಳ ಬಲವಾಗಿ ಎಂಟ್ರಿ ಆಗ್ತಾ ಇದ್ದಾರೆ. ಅತ್ಯಾಚಾರವೆಸಗಿ ಸೌಜನ್ಯಳನ್ನ ಅತ್ಯಾಚಾರವೆಸಗಿ ಕೊಲೆ ಮಾಡಿದ್ದೇ ವಿಠಲಗೌಡ, ಆಕೆಯ ಮಾವ ವಿಠಲಗೌಡ ಅಂತ ಸ್ನೇಹಮಯಿ ಕೃಷ್ಣ ಅತ್ಯಂತ ಪ್ರಬಲವಾಗಿ ಹೇಳ್ತಾ ಇದ್ದಾರೆ. ಸೌಜನ್ಯ ಕೇಸನ್ನ ಮರು ತನಿಖೆ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಸ್ನೇಹಮಯಿ ಕೃಷ್ಣ. ವಿಠಲಗೌಡನೇ ಕೊಲೆಗಾರ ಅನ್ನೋದಕ್ಕೆ ಸಾಕ್ಷಿ ಕೊಟ್ಟಿದ್ದೀನಿ, ಪೂರಕ ಸಾಕ್ಷಿಯೊಂದಿಗೆ ಸಿಬಿಐಗೆ ಸ್ನೇಹಮಯಿ ಕೃಷ್ಣ ಪತ್ರ ಬರೆದಿದ್ದಾರೆ. ವೀಕ್ಷಕರೇ, ನಿಮಗೆ ನೆನಪಿರಬಹುದು, ಮೂಡಾ ಕೇಸ್ನ ಎಳೆ ಎಳೆಯಾಗಿ ಸಾಕ್ಷ್ಯಗಳನ್ನ ಬಿಚ್ಚಿಟ್ಟಿರ್ತಕ್ಕಂಥ ವ್ಯಕ್ತಿ ಸ್ನೇಹಮಯಿ ಕೃಷ್ಣ, ಆರ್ಟಿಐ ಆಕ್ಟಿವಿಸ್ಟ್ ಸ್ನೇಹಮಯಿ ಕೃಷ್ಣ. ಈಗ ಸೌಜನ್ಯ ಕೇಸ್ನಲ್ಲಿ ಸೌಜನ್ಯ ಅತ್ಯಾಚಾರ ಕೊಲೆ ಮಾಡಿರ್ತಕ್ಕಂಥದ್ದೇ ವಿಠಲಗೌಡ ಅಂತ ಸ್ನೇಹಮಯಿ ಕೃಷ್ಣ ಹೇಳ್ತಾ ಇದ್ದಾರೆ. ಸರ್, ನನಗೆ ಲಭ್ಯ ಆಗಿರೋ ಸಾಕ್ಷ್ಯಾಧಾರಗಳ ಪ್ರಕಾರ ಸೌಜನ್ಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿ ಕೊಲೆ ಮಾಡಿರುವಂತದ್ದು ವಿಠಲಗೌಡ ಅಂತ ಸ್ಪಷ್ಟವಾಗಿ ಮೇಲಿಟ್ಕೊಂಡು ಬರ್ತದೆ. ಸೊ ಈ ಹಿನ್ನೆಲೆಯಲ್ಲಿ ನಾನು ಈಗಾಗಲೇ